ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ವೆಲ್ಕಮ್ ಗೀತಾ ಫ್ಯಾಮಿಲಿಗೆ. ಇವತ್ತು ಕ್ರಿಸ್ಮಸ್ ಡೇ ಸ್ವೀಟ್ ಕಂಟಿನ್ಯೂ ಆಗಿರುತ್ತೆ. ನೋಡ್ತಾ ಇರ್ಬೋದು. ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಚಾಕಿ ಸ್ವೀಟ್ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವುದು ಮೈದಾ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ ಪೌಡ್ರು, ಎಣ್ಣೆ, ಏಲಕ್ಕಿ ಪುಡಿ ಇಷ್ಟೇ ಬೇಕಾಗಿರುವುದು. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು. ನಾನು ಇದಕ್ಕೆ 2 kg ಅಷ್ಟು ಹಿಟ್ಟು ತಗೊಂಡಿದ್ದೀನಿ. 1.5 kg ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮೈದಾ ಹಿಟ್ಟು ಚೆನ್ನಾಗಿ ಜಲ್ಡಿ ಮಾಡಿಕೊಂಡು ಅದಾಗಿದ್ಮೇಲೆ ನಾನು 1.5 kg ಅಷ್ಟು ಮೈದಾ ಹಿಟ್ಟಿಗೆ ಅರ್ಧ kg ಅಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ. ಕ್ವಾಂಟಿಟಿ ಎಷ್ಟು ತಗೊತೀವೋ ಅದಕ್ಕೆ ಮೇಲ್ಪಟ್ಟು ರವೆಯನ್ನು ಸೇರಿಸ್ಕೊಬೇಕು. ನಾನು 1.5 kgಗೆ ಅರ್ಧ kg ತಗೊಂಡಿದ್ದೀನಿ. ನೀವು ಅರ್ಧ kg ಏನಾದರೂ ಮಾಡಬೇಕಾದ್ರೆ 1/4 kg ಹಾಕ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು 1.5 kg ಮೈದಾ ಹಿಟ್ಟು, ಅರ್ಧ kg ಚಿರೋಟಿ ರವೆಯನ್ನು ಚೆನ್ನಾಗಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಿಟ್ಟಿಗೆ 1 ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ. ಸಿಂಪಲ್ಲಾಗಿ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಂಡ್ರೆ ಆಯಿತು. ರವೆ, ಮೈದಾ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು. ಗೋಧಿ ಹಿಟ್ಟಾದರೂ ಬೇಗ ಕಲಿಸ್ಬಿಡ್ಬೋದು. ಈ ಮೈದಾ ಹಿಟ್ಟು ಅಂತೂ ತುಂಬ ಜಿಗಿ ಬರುತ್ತೆ. ಕಲಿಸ್ತಾ ಕಷ್ಟ. ಹೇಗೋ ಕಲಿಸ್ದೆ ಕಷ್ಟಪಟ್ಟು 2 kg ಅಷ್ಟು ಹಿಟ್ಟೆಲ್ಲ ಕಲಿಸಿದ ಮೇಲೆ ನೋಡ್ತಾ ಇರ್ಬೋದು. ಇದೇನು ನೆನೆಸಿಡೋದು ಏನು ಅವಶ್ಯಕತೆ ಇಲ್ಲ. ಕಲಸಿ ಇಟ್ಟಿದ ತಕ್ಷಣವೇ ಹಾಗೆ ಮಾಡ್ಬೋದು. ನೋಡ್ತಾ ಇರ್ಬೋದು. ನಾನು ಹಿಟ್ಟು ಕಲಸಿದ ತಕ್ಷಣವೇ ನಾನು ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಒಂದು ಸ್ವಲ್ಪ ನಾವು ಪೂರಿ ಹಿಟ್ಟಷ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ತೊಗೊಬೇಕು. ಉಂಡೆ ಮಾಡಿಕೊಂಡು ಪೂರಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಚಿಕ್ಕದಾಗೆ ತೊಗೊಬೇಕು. ನಾವು ಎಷ್ಟು ಚಿಕ್ಕದು ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನಮ್ಮದು ಕ್ವಾಂಟಿಟಿ ಜಾಸ್ತಿ ಅಲ್ವಾ, ಒಬ್ಬಳೇ ಮಾಡೋದು ಬೇರೆ, ಜಾಸ್ತಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ದೊಡ್ಡದಾಗೆ ಮಾಡ್ತಾಯಿದ್ದೀನಿ. ನೀವು ಇದರಲ್ಲೇ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಪೂರಿ ಶೇಪಲ್ಲಿ ಲಟ್ಟಿಸ್ಕೊಂಡು ಅದಾಗಿದ್ಮೇಲೆ ಸೆಂಟ್ರಲ್ಲಿ ಚಾಕುವಲ್ಲಿ ಕಟ್ ಮಾಡ್ಕೊಬೇಕು. ಈ ಕಡೆ ಆ ಕಡೆ ಕಾರ್ನರ್ ಕಟ್ ಮಾಡಬಾರ್ದು. ಆ ಕಡೆ ಬಿಟ್ಟು ಸೆಂಟ್ರಲ್ಲಿ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಈ ಸೈಡು ಒಂದು ಆ ಕಡೆ ನೀಟಾಗಿ ನೋಡ್ತಾ ಇರ್ಬೋದು. ನಾನು ಹೇಗೆ ತೋರಿಸ್ತಿದ್ದೀನೋ ಆ ಥರ ನೀಟಾಗಿ ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಕಾರ್ನರ್ಗೆ ಒಂದು ಸ್ವಲ್ಪ ನೀಟಾಗಿ ಪ್ರೆಸ್ ಮಾಡಬೇಕು ಅಷ್ಟೇ. ಈ ಥರ ಹೊತ್ಬಿಟ್ರೆ ಆಯಿತು. ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡಿ. ಬರೀ ಕ್ರಿಸ್ಮಸ್ಸಿಗೆ ಅಂತ ಅಲ್ಲ, ಮಕ್ಕಳಿಗೆ ಸ್ನ್ಯಾಕ್ಸು ಮಾಡಿಕೊಡ್ಬೋದು. ನೀವು ಗೋಧಿ ಹಿಟ್ಟಲ್ಲಾದರೂ ಮಾಡಿಕೊಡ್ಬೋದು. ಮೈದಾ ಹಿಟ್ಟು ಅಷ್ಟು ಒಳ್ಳೆಯದಲ್ಲ. ಏನು ಮಾಡೋದು, ವರ್ಷಕ್ಕೊಂದು ಸರಿ ಹಬ್ಬಕ್ಕೆ ಮಾಡಲೇಬೇಕಲ್ಲ, ಹಾಗಾಗಿ ಮೈದಾ ಹಿಟ್ಟಲ್ಲಿ ಮಾಡ್ಕೊತಿದ್ದೀವಿ. ಇಲ್ಲ ಗೋಧಿ ಹಿಟ್ಟಲ್ಲಿ ಮಾಡ್ಕೊಬೋದು. ಒಂದು ಸ್ವಲ್ಪ ಎಲ್ಲ ಮಾಡಿಕೊಂಡೆ. ಅದಾಗಿದ್ಮೇಲೆ ಮಿಕ್ಸಿ ಜಾರಿಗೆ ನಾನು ಸಕ್ಕರೆ ಪೌಡ್ರ್ ಮಾಡೋದು ತೋರಿಸಿಲ್ಲಲ್ಲ, ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಜಾಸ್ತಿನೇ ಹಾಕ್ಕೊಬೇಕು. ಏಲಕ್ಕಿ ಸಕ್ಕರೆ ಹಾಕ್ಕೊಂಡು ನಾನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಫಸ್ಟ್ಗೆ ತೋರಿಸಿದ್ನಲ್ಲ ಅದನ್ನು ಸಕ್ಕರೆ ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ನೋಡ್ತಾ ಇರ್ಬೋದು. ಎಣ್ಣೆ ಚೆನ್ನಾಗಿ ಕಾದಾಗಿದ್ಮೇಲೆ ಎಣ್ಣೆಯಲ್ಲಿ ಈ ಥರ ಒಂದೊಂದೇ ಹಾಕಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. 2 ಸೈಡು ಮೇಲೆ ಬೇಗ ಬೆಂದ್ಬಿಡುತ್ತೆ. ಆ ಲೇಯರ್ ಸೆಂಟ್ರಲ್ಲೆಲ್ಲ ಬೇಗ ಬೇಯೋದಿಲ್ಲ. ಹಾಗಾಗಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿದ್ಮೇಲೆ ಇದು ನಾವು ಎಣ್ಣೆಯಿಂದ ತೆಗಿಬೇಕಾದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಜಲ್ಡಿಯಲ್ಲಿ ಈ ಥರ
ಅಲ್ಲಾಡಿಸಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿ ಬಿಸಿಯಿಂದ ನಾವು ಎಣ್ಣೆಯಿಂದ ತೆಗ್ದಿರ್ತೀವಲ್ಲ, ಅವಾಗೇ ನಾವು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿರ್ತೀವಿ ನೋಡಿ, ಆ ಸಕ್ಕರೆ ಪೌಡ್ರನ್ನ ಇದ್ರ ಮೇಲೆ ಹಾಕಬೇಕು. 2 ಸೈಡ್ ನೀಟಾಗಿ ಎಣ್ಣೆ ಬಿಸಿ ಇರಬೇಕಾದ್ರೆ ಹಾಕಿದ್ರೆ ನೀಟಾಗಿ ಸಕ್ಕರೆ ಪೌಡ್ರ್ ಹಿಡ್ಕೊಂಡು ಬಿಡುತ್ತೆ. ಇಷ್ಟೇ ಸಿಂಪಲಾಗಿ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಮನೆಯಲ್ಲೇ. ನೀವು ಯಾವುದಾದ್ರೂ ಹಬ್ಬಕ್ಕೆ ಮಕ್ಕಳಿಗೆ ಸ್ನ್ಯಾಕ್ಸು ಆರಾಮಾಗಿ ಮಾಡ್ಕೊಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಎಣ್ಣೆಯಿಂದ ತೆಗೆದು ಆಗಿದ ತಕ್ಷಣವೇ ಬಿಸಿ ಬಿಸಿ ಇರಬೇಕಾದ್ರೆ ಸಕ್ಕರೆ ಪೌಡ್ರ್ ಹಾಕ್ಕೊಂಬಿಟ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದಕ್ಕೆಲ್ಲ ಇಬ್ಬರು ಇದ್ದರೆ ತುಂಬ ಬೇಗ ಬೇಗ ಆಗುತ್ತೆ ಕೆಲಸ. ಇವಾಗ ಒಂದು ಸ್ವಲ್ಪ ನಮ್ಮ ಮನೆಯವರು ಬರ್ತೀನಿ ಅಂದರು. ಅವ್ರು ಬರೋಷ್ಟರೊಳಗೆ ನಾನು ಮಾಡ್ಕೊತಾ ಇದ್ದೀನಿ. ಇನ್ನೇನು ಅವ್ರು ಬಂದಾಗಿದ್ಮೇಲೆ ಎಲ್ಲನೂ ಸೇರಿಬಿಟ್ಟು ಇಬ್ಬರು ಸೇರಿಬಿಟ್ಟು ಎಲ್ಲ ನಾವು ಮಾಡ್ಕೊಂಡ್ವಿ. ನಾನು ಒಂದು ಸ್ವಲ್ಪ ಮಾಡೋಷ್ಟರೊಳಗೆ ಇನ್ನೇನು ನಮ್ಮ ಮನೆಯವರು ಬಂದರು. ನೋಡ್ತಾ ಇರ್ಬೋದು, ಇಬ್ಬರು ಸೇರ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಇಬ್ಬರು ಇದ್ರೇ ಒಂದು ಸ್ವಲ್ಪ ಆದರೂ ಒಬ್ಬರೇ ಮಾಡ್ಕೊಂಬಿಡ್ಬೋದು. ತುಂಬ 2 kg ಅಷ್ಟು ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಇಬ್ಬರು ಇದ್ದರೆ ಬೇಗ ಬೇಗ ಮಾಡ್ಕೊಂಬಿಡ್ಬೋದು. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಬಂದರು. ಇಬ್ಬರು ಅವ್ರು ಕೊಡ್ತಾ ಇದ್ದಾರೆ, ನಾನು ಕಟ್ ಮಾಡ್ತಾ ಇದ್ದೀನಿ. ಮತ್ತು ನಾನೊಂದು ಸ್ವಲ್ಪ ಎಣ್ಣೆ ಮುಂದೆ ಫ್ರೈ ಮಾಡ್ತಾಯಿದ್ದೀನಿ. ನನಗೆ ಆ ಸ್ಮೆಲ್ಲಿಗೆ ವಾಮಿಟ್ ಬರೋ ಥರ ಆಗ್ತಾಯಿದೆ, ಆ ಎಣ್ಣೆ ಸ್ಮೆಲ್ಲಿಗೆ. ಮತ್ತು ಇವರು ಒಂದು ಸ್ವಲ್ಪ ಮಾಡಿದ್ರು. ಹಂಗೆ ಇಬ್ಬರು ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಈ ಸೆಂಟ್ರಲ್ಲಿ ನನ್ನ ಮಕ್ಕಳು ನೋಡ್ತಾ ಇರ್ಬೋದು, ಬಾ ಮಮ್ಮಿ ಮಲ್ಗು ಅಂತೇಳ್ಬಿಟ್ಟು ಕರಿತಾ ಇದ್ದಾಳೆ. ನಮ್ಮ ಸಾಕ್ಷಿ ಪಾಪು, ನಮ್ಮ ಸಾಧನನೂ ಅಷ್ಟೇ ಫುಲ್ ಹಠ ಮಾಡ್ತಿದ್ದಾರೆ. ಅವರಿಬ್ಬರು ಇನ್ನೂ ಸ್ವಲ್ಪ ದೊಡ್ಡವ್ರು ಅಲ್ವಾ, ಹಾಗಾಗಿ ಅವ್ರದ್ದೇನು ಟೆನ್ಷನ್ ಇಲ್ಲ, ಅವ್ರ ಪಾಡಿಗೆ ಆಡ್ತಾ ಇರ್ತಾರೆ. ಇವ್ರನ್ನೂ ಒಂದು ಸ್ವಲ್ಪ ಪಾಪ ಅವರೇ ನೋಡ್ಕೊತಾ ಇರ್ತಾರೆ. ನಾವು ಈ ಥರ ಎಲ್ಲ ಮಾಡ್ತಿರ್ಬೇಕಾದ್ರೆ ನನ್ನ ದೊಡ್ಡ ಮಗಳೇ ತುಂಬ ಹೆಲ್ಪ್ ಮಾಡೋದು, ತುಂಬ ಚೆನ್ನಾಗಿ ನೋಡ್ಕೊತಾಳೆ ಇವರಿಬ್ಬರನ್ನ. ಹಾಗಾಗಿ ನಮ್ಮ ಸಾಧನನೂ ಬರ್ತಿದ್ದಾಳೆ, ಬಾ ಮಮ್ಮಿ ಮಲ್ಗೋಣ ಅಂತೇಳ್ಬಿಟ್ಟು. ಟೈಮ್ ಆಗಿಬಿಟ್ಟಿತ್ತು. ನಾನು ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ, ನೈಟೇ ಆಯಿತು. ಪ್ರತಿಯೊಂದು ಐಟಮ್ ನಾವು ಮಾಡ್ತಾ ಮಾಡ್ತಾ ನೈಟ್ 1 ಗಂಟೆ 2 ಗಂಟೆಗೆ ನಾವು ನಿದ್ದೆ ಮಾಡ್ತಿರೋದು. ಈ ಒಂದು 3-4 ದಿನ ಆಯಿತು. ಫುಲ್ ನೈಟೆಲ್ಲ ನಿದ್ದೆನೇ ಇಲ್ಲ. ಇನ್ನು ಹಬ್ಬ ಮುಗಿಯೋವರೆಗೂ ಇಷ್ಟೇ ನಮ್ಮದು. ಬೆಳಿಗ್ಗೆ ಬೇಗ ಎದ್ದೇಳೋದು, ನೈಟು ಲೇಟಾಗಿ ಮಲಗೋದು, ಇದೇ ಥರನೇ ಆಗ್ತಿದೆ. ನೋಡ್ತಾ ಇರ್ಬೋದು, ನನ್ನ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರು ಎಲ್ಲ ಮುಗಿಸೋಷ್ಟರೊಳಗೆ ನೈಟ್ 1:30 ಆಗಿತ್ತು. ಇಷ್ಟೇ ಇವತ್ತು ಕ್ರಿಸ್ಮಸ್ಸಿಂದು ಸ್ವೀಟು. ಇನ್ನೂ 2 ಥರದ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡ್ತೀನಿ, ಅದರದ್ದೂ ಹಾಕ್ತೀನಿ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಪೂರ್ತಿ ನೋಡಿರ್ತೀರ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್.